ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಈ ಥರ ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ ಮಾಡುವ ವಿಧಾನ ನೋಡೋಣ. ತುಂಬಾ ಸುಲಭ, ಮನೆಯಲ್ಲೇ ಸುಲಭವಾಗಿ ಸೇಮ್ ಹೋಟೆಲ್ ಟೇಸ್ಟಲ್ಲೇ ಮಾಡ್ಕೋಬೋದು. ಇದು ಕರ್ನಾಟಕ ಫೇಮಸ್ ಆಗಿರೋ ದಾವಣಗೆರೆ ಬೆಣ್ಣೆ ದೋಸೆ ಮಾಡುವ ವಿಧಾನ. ಇದಕ್ಕೆ ಒಂದು ವೈಟ್ ಪಲ್ಯ ಮಾಡಬೇಕು, ಆಲೂಗಡ್ಡೆ ಪಲ್ಯ. ಅದನ್ನು ಮಾಡೋದು ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ತುಂಬಾ ಟೇಸ್ಟಿಯಾದಂಥ, ಮೇಲೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ಇರುವಂಥ ದಾವಣಗೆರೆ ಬೆಣ್ಣೆ ದೋಸೆ ಮಾಡುವ ವಿಧಾನ ನೋಡೋಣ. ಇದಕ್ಕೆ ನಾನು ನೋಡಿ, 1 ಲೋಟ ಅಕ್ಕಿಗೆ 1-2 ಸ್ಪೂನಷ್ಟು ಉದ್ದಿನಬೇಳೆ, 2 ಸ್ಪೂನಷ್ಟು ಹೆಸರು ಕಾಳು, 1 ಸ್ಪೂನಷ್ಟು ಮೆಂತ್ಯ ಕಾಳು, 1 ಹಿಡಿಯಷ್ಟು ಅವಲಕ್ಕಿ. ಇಷ್ಟನ್ನು ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಒಂದು 8 ಅವರ್ ನೆಂದಿದೆ. ನೆಂದಾದಮೇಲೆ ಇದನ್ನು ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ನೈಸ್ ಅಂದರೆ ಫುಲ್ಲು ನೈಸಾಗಿ ರುಬ್ಕೋಬೇಕು. ಇದನ್ನು ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಗೆ ನೆನೆಸಿರೋ ಅಕ್ಕಿ ಈಗ 8 ಗಂಟೆ ಆಗಿದೆ. ಈ ಟೈಮಲ್ಲಿ ಇದನ್ನು ರುಬ್ಬಿ ಇಡ್ತಾಯಿದ್ದೀನಿ. ರುಬ್ಬಿಟ್ಟು ನೋಡಿ, ಇನ್ನೊಂದು ರುಬ್ಬೋದ್ರಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, ಈ ಎರಡನ್ನು ರುಬ್ಬುವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ವಿಸ್ಕರಲ್ಲಿ ಚೆನ್ನಾಗೆ ವಿಸ್ಕ್ ಮಾಡ್ಕೋಬೇಕು. ನೋಡಿ, ಇದು ಹುಳಿ ಬರೋದಿಲ್ಲ, ಚಳಿಗಾಲ ಆಗಿರೋದ್ರಿಂದ, ಮಳೆಗಾಲ ಆಗಿರೋದ್ರಿಂದ. ಹಾಗಾಗಿ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಕುಕ್ಕರ್ನ ನೀಟಾಗೆ ಮುಚ್ಚಿ ಇಡ್ತಾಯಿದ್ದೀನಿ. ಈ ಥರ ಮುಚ್ಚಿಡೋದ್ರಿಂದ ಉಬ್ಬಿ ಬರುತ್ತೆ, ಹುಳಿ ಬರುತ್ತೆ ಹಿಟ್ಟು. ಚಳಿ ಮಳೆಗಾಲದಲ್ಲಿ ಈ ಥರ ಮಾಡಿದ್ರೆ ಚೆನ್ನಾಗೆ ಹುಳಿ ಬರುತ್ತೆ ಹಿಟ್ಟು. ಹಾಗಾಗಿ ನಾನು ಕುಕ್ಕರಲ್ಲಿ ಇದನ್ನು ಮುಚ್ಚಿಟ್ಟು ಹುಳಿ ಬರೋಕ್ಕೆ ಮಾಡ್ತಾಯಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ 1-2 ಚಿಟಿಕೆಯಷ್ಟು ಸೋಡಾ ಪುಡಿನೂ ಹಾಕ್ಕೋಬೋದು. ನಾನು ಇಲ್ಲಿ ಹಾಕಿಲ್ಲ. ಹಾಕ್ದೇ ಚೆನ್ನಾಗೆ ಗರಿಗರಿಯಾಗೆ ಬರುತ್ತೆ ಈ ದೋಸೆ. ಏನಂದರೆ ಉದ್ದಿನಬೇಳೆ ಜಾಸ್ತಿ ಹಾಕಿಲ್ಲದೆ ಇರೋ ಕಾರಣ. ನೋಡಿ, ಇಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಅದೇ ಬೇಯಿಸಿರೋ ನೀರಲ್ಲೇ 3 ಈರುಳ್ಳಿನ ಉದ್ದದಾಗಿ ಹಚ್ಚಿರೋದನ್ನ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸೋದು ಅಂದರೆ ಜಾಸ್ತಿ ಕುದಿಸ್ಬಾರ್ದು, 1-2 ಕುದಿದ್ರೆ ಸಾಕು. ಜಾಸ್ತಿ ಕುದಿದ್ರೆ ಸಾಫ್ಟ್ ಆಗಿಬಿಡುತ್ತೆ. ಈ ಥರ ಬೇಯಿಸ್ಕೊಂಡು ದಾವಣಗೆರೆಯಲ್ಲಿ ವೈಟ್ ಕಲರ್ ಇರೋವಂಥ ಪಲ್ಯ ಕೊಡ್ತಾರೆ, ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಚಟ್ನಿಗೆ ಹುರಿದಿರೋ ಕಡಲೆಬೀಜ, ಹಸಿಮೆಣಸಿನ್ಕಾಯಿ, ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಚಟ್ನಿ ಹಲವಾರು ಸಾರಿ ತೋರಿಸಿದ್ದೀನಿ ನಾನು ವೀಡಿಯೋಸಲ್ಲಿ, ಹಾಗಾಗಿ ತೋರಿಸಿಲ್ಲ. ಈಗ ಚಟ್ನಿ ರೆಡಿ ಆಯಿತು. ಈ ಈರುಳ್ಳಿ ಮತ್ತು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ. ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು 2-3 ಸ್ಪೂನು, 1 ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇಲ್ಲಿ ಇಷ್ಟನ್ನು ಚೆನ್ನಾಗಿ ಕೆಂಪಾಗಿ ಒಗ್ಗರಣೆ ಹಾಕೊಳ್ಳೋಣ. ಚೆನ್ನಾಗಿ ಸಾಸಿವೆ ಸಿಡಿಲಿ. ಮತ್ತು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಮತ್ತು ಒಂದು 5-6 ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ನೋಡಿ, ಬೇಯಿಸಿರುವಂಥ ಈರುಳ್ಳಿ, ಬೇಯಿಸಿರುವಂಥ ಆಲೂಗಡ್ಡೆ ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ದಾವಣಗೆರೆ ಬೆಣ್ಣೆ ದೋಸೆ ಜೊತೆ ಕೊಡ್ತಾರಲ್ಲ, ಆ ಥರ ಪಲ್ಯ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾದಂಥ ಈಸಿಯಾದ ಪಲ್ಯ ಇದು. ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ಪಲ್ಯ ರೆಡಿ ಆಯಿತು. ಪಲ್ಯ ರೆಡಿ ಆಯಿತು. ಈಗ ನೋಡಿ, ದೋಸೆ ಹಿಟ್ಟು, ಉಪ್ಪು, ಸಕ್ಕರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ. ದೋಸೆ ಹಾಕೋ ವಿಧಾನ ನೋಡೋಣ. ಹೆಂಚನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಮುಗಿಸ್ಕೊಳ್ಳೋಣ. ಮುಗಿಸ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಸ್ಟವನ್ನು 1/4 ಚೌಟಷ್ಟು ಹಿಟ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಿಟ್ಟು ತುಂಬ ಗಟ್ಟಿಯಾಗೂ ಇರಬಾರ್ದು, ತೆಳುವಾಗೂ ಇರ್ಬೋದು. ಇದು ಜಾಸ್ತಿ ತಿಕ್ಕಬಾರ್ದು. ಲೈಟಾಗಿ ಈ ಥರ ಮಾಡಿ ನೋಡಿ, ಗುಳ್ಳೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾನಿಲ್ಲಿ ಸೋಡಾ ಪುಡಿ ಯೂಸ್ ಮಾಡಿಲ್ಲ, ಆದ್ರೂ ಇದೇ ಥರ ಬರ್ತಾಯಿದೆ. ಇದಕ್ಕೆ ಮನೇಲೆ ಮಾಡಿರುವಂಥ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳೋಣ. ಬೆಣ್ಣೆ ದೋಸೆಗೆ ಬೆಣ್ಣೆನ ಧಾರಾಳವಾಗಿ ಹಾಕಬೇಕು, ಆಗಲೇ ಅದು ಬೆಣ್ಣೆ ದೋಸೆ ಟೇಸ್ಟ್ ಬರೋದು. ನೋಡಿ, ಎಲ್ಲ ಕಡೆ ಸ್ವಲ್ಪ ಹಾಕ್ಕೊಂಡು, ಇದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ತುಂಬ ಗಟ್ಟಿಯಾಗಿದೆ. ಸ್ವಲ್ಪ ಮೆಲ್ಟ್ ಆದಮೇಲೆ ತಿರುಗಿಸಿ ಹಾಕ್ತಾಯಿದ್ದೀನಿ. ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕಿದ್ದನ್ನು. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ, ಚೆನ್ನಾಗಿ ಬೇಯಲ್ಲ, ಟೇಸ್ಟು ಚೆನ್ನಾಗಿ ಬರಲ್ಲ. ತಿರುಗಿಸಿ ಹಾಕಿ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ ತಿರುಗಿಸಿ ಹಾಕಿ ಬೇಯಿಸ್ಕೊಬೇಕು. ಇದನ್ನು ಚೆನ್ನಾಗಿ
ಸಿಮ್ಮಲ್ಲಿ ಇಟ್ಕೊಂಡು ಕ್ರಿಸ್ಪ್ ಆಗೋವರೆಗೂ ಗರಿ ಆಗೋವರೆಗೂ ಬೇಯಿಸ್ಕೋಬೇಕು. ಈಗ ಮಾಡಿಟ್ಟಂಥ ಪಲ್ಯನ ಇದರ ಸೆಂಟ್ರ್ ಭಾಗದಲ್ಲಿ ಇಟ್ಟು ಫೋಲ್ಡ್ ಮಾಡಿಕೊಂಡ್ರೆ ರೆಡಿ ಆಯಿತು. ಬಿಸಿ ಬಿಸಿ ಕರ್ನಾಟಕ ಫೇಮಸ್ ಆದ ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಯಿತು ನೋಡಿ. ಈಗ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಿಗೆ. ಚಟ್ನಿ ಮತ್ತು ಪಲ್ಯದ ಜೊತೆ ಸರ್ವ್ ಮಾಡೋಣ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.